ಈ ದಿನ ನಮ್ಮ ಪಕ್ಷದ ಮುಖಂಡರು, ಮಾಜಿ ನಗರಸಭಾ ಅಧ್ಯಕ್ಷರು ಮತ್ತು ನಮ್ಮೆಲ್ಲರ ಹಿತೈಷಿಗಳಾದಂಥ MR ಮುರಳಿಯವರ ಜನ್ಮ ದಿನಾಚರಣೆಯನ್ನು ಇವತ್ತೆಲ್ಲ ಆಚರಣೆ ಮಾಡ್ತಾಯಿದ್ವಿ. ಬೆಳಗ್ಗಿಂದನೂ ಸಹ ಸುಮಾರು ಜನ ಅಭಿಮಾನಿಗಳು ಬಂದು ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದ್ದಾರೆ. ನಾವು ಈಗ ಮಧ್ಯಾಹ್ನ ಬರಬೇಕಾಗಿತ್ತು, ಆದರೆ ಎಲ್ಲ ಹೋಗಿದ್ದರಿಂದ ಈಗ ಬಂದು ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ವಿ. ದೇವರು ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ, ಉನ್ನತ ಅಧಿಕಾರ ಕೊಡಲಿ, ಇನ್ನೂ ಹೆಚ್ಚಿನ ಜನರ ಸೇವೆಯನ್ನು ಮಾಡುವಂಥ ಅವಕಾಶ ಅವರಿಗೆ ಒದಗಿ ಬರಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ. ಇವತ್ತಿನ ದಿನ ಒಂದು ನಮಗೆ ಎಲ್ಲ ವಿಶೇಷವಾದ ದಿನ. ನಮ್ಮ ಮಾಜಿ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ MR ಮುರಳಿಯಣ್ಣ ಅವರ ಹುಟ್ಟುಹಬ್ಬದ ದಿನದಂದು ಎಲ್ಲ ನಮ್ಮ ರಘುಪತಿ ರೆಡ್ಡಣ್ಣ, ಲಕ್ಷ್ಮೀನಾರಾಯಣ, ಸುನೀಲು, ನಮ್ಮ ಎಲ್ಲ ಕೋದಂಡ ಅವರು, ಶಶಿ ಅವರು, ಎಲ್ಲ ನಮ್ಮ ಹಿತೈಷಿಗಳು ಬಂದು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಅವ್ರಿಗೆ ರಾಜಕೀಯದಲ್ಲಾಗ್ಬೋದು ಒಳ್ಳೆಯ ಇನ್ನೂ ಉನ್ನತ ಸ್ಥಾನಮಾನಗಳನ್ನು ಕೊಟ್ಟು ದೇವರು ಕಾಪಾಡಬೇಕು ಅಂತೇಳಿ, ಮತ್ತು ಆಯುರ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಅವ್ರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಮತ್ತೊಂದು ಸಲ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. మేము తెచ్చిండే కదండి, మేము తెచ్చింది ರಾಜಕೀಯ ಕನ್ಬಿಡ್ತದಪ್ಪ ಇವತ್ತಿನ ದಿನ ನಮ್ಮ MR ಮುರಳಿಯವರ ಜನ್ಮದಿನದ ಹುಟ್ಟುಹಬ್ಬದ ಶುಭಾಶಯಗಳನ್ನು ವಿಶೇಷವಾಗಿ ಇವತ್ತಿನ ಕೋರ್ಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಅದೇ ರೀತಿ ಅವರು ಇನ್ನೂ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಮತ್ತು ಆರೋಗ್ಯವಾಗಿ ಐಶ್ವರ್ಯವಾಗಿ ಒಳ್ಳೆ ರೀತಿಯಲ್ಲಿ ಎಲ್ಲ ಅವರು ಅವ್ರ ಕುಟುಂಬ ಬೆಳೀಲಿ ಅಂತ ಈ ಸಂದರ್ಭ ನಾನು ಆಶಿಸ್ತಾ ಇದ್ದೀನಿ.